ಖರ್ಚುಗಳು ಬರ್ತದೆ. ಹೌದೌದು. ಈಗ ಇಲ್ಲಿ ಬರಕ್ 4,000 ಬಾಡಿಗೆ ಬಂತು. ತುಂಬಾ ಖರ್ಚು ಇದೆ ಅಂದ್ರೆ ಒಂದೊಂದು ಟೈಮು ಲಾಭನೂ ಇದೆ. ಓದ್ತದೆ ಅಷ್ಟೇ. ಅಲ್ಲ ಈಗ ಅಗ್ರಿಕಲ್ಚರ್ ಬಗ್ಗೆ ಯುವಕರು ಕೆಲವರು ಆಸಕ್ತಿ ತೋರಿಸ್ತಾವ್ರಿ. ಮಾಡ್ಬೇಕು ಸರ್, ಬಸವಣ್ಣನ ಪಾದ ಪೂಜೆ ಮಾಡ್ಬೇಕು, ನಮ್ ಕರ್ಮ ಕಳೀತದೆ. ಅದಕ್ಕೆ ಇದರಿಂದ ಆದಿಕ ಇದ್ರೆ ಈ ತರ ವಿಡಿಯೋಸ್ ನೋಡ್ತಾ ಇರ್ತಾರೆ ಹುಡುಗರು, ಅವರು ಏನಾದ್ರು ಕಲ್ತ್ಕೊಂಡ್ಲಿ. ಇವಾಗ ನೀವೇ ಸ್ಟಾಪ್ ಮಾಡ್ಬಿಟ್ರೆ ದನನೇ ಇರಲ್ಲ ಆಮೇಲೆ. ಬಸವಣ್ಣ ಭೂಮಿ ಮೇಲೆ ಹಂಗಾಗಿ ಮಾಡ್ಬೋದಾ? ಮಾಡ್ಬೋದಾ? ನೀವು ಈಗ 15 ವರ್ಷದಲ್ಲಿ ಈ ತರ ಓರಿ ಕಟ್ಟಿ ಏನ್ ಕಲ್ತಿದ್ದೀರಾ ನೀವು? ಏನ್ ಮಾಡ್ಬೇಕು ನಾವು ಇವಾಗ ಮನೆ ಕಡೆ ಏನ್ ಕೆಲಸ ಇಲ್ಲ, ನಮ್ ಕೈಲಿ ಏನ್ ಮಾಡಕ್ ಆಗಲ್ಲ. ಒಂದು ಉದ್ಯೋಗ, ಮನೆ ಕಡೆ ಮಕ್ಳು ಮರಿ ಸಾಕ್ಲಿ, ಬೆಳಿಲಿ, ಮುಂದ್ಕೊಂಡ್ ಇಂಪ್ರೂವ್ ಆಗ್ಲಿ. ಬರೀ ಸೀಮೆ ಸಾಕ ಕಟ್ಕೊಂಡ್ರೆ ಹಾಲು ಬರ್ತದ, ಅದು ಹಿಂಡಿ ಬೂಸ ಉಂಚಕ್ ಆಗಲ್ಲ. ಇದ್ರಾಗೂ ಒಂದು ಬಸವಣ್ಣ ಸಾಕಿ 4 ಜನ ಇದ್ ಮಾಡ್ತಾರೆ. ಇವತ್ತೊಂದು ಕೋಟಿ ದುಡ್ಡಿದ್ರೆ ಮನೆಗಿರ್ತದೆ ಹೊರತು ಯಾರು ಬಂದ್ ನೋಡಲ್ಲ. 4 ಜೊತೆ ಓರಿದ್ರೆ ಯಾರನ್ನ ಬಂದಿಲ್ಲ ಅಂತ ಜೊತೆ ಓರಿ ಅಂತ ಬರ್ತಾರೆ, ಓದ್ತಾರೆ. ಹೌದು, ಅದಕ್ಕೆ ಆಸಕ್ತಿ ಪಡ್ಬೇಕು ಅಷ್ಟೇ. ದುಡ್ಡು ಮಾಡಿಕೊಂಡು ಏನ್ ಮಾಡ್ತೀವಿ? ಒಳ್ಳೆ ಮಾತು ಹೇಳಿರಿ. 1 ಕೋಟಿ ದುಡ್ಡಿದ್ರೆ ಮನೆಗಿರ್ತದೆ, 1 kg ಚಿನ್ನ ಇದ್ರೆ ಮನೆಗಿರ್ತದೆ. ಒಂದ್ ಜೊತೆ 4 ಜೊತೆ ಓರಿದ್ರೆ ಒಂದ್ ಜೊತೆ ದನ ಅಂತ ಬರೀ ನೋಡಂಬ ಅಂತ ಮನೆ ಮುಂದೆ ಕಟ್ಟ ಹಾಕಿದ್ರೆ ಬಂದು ನೋಡ್ತಾರೆ ಜನ. ಕರೆಕ್ಟ್. ಇದನ್ನ ಕಲಿಬೇಕು, ದೊಡ್ಡವರು ಚಿಕ್ಕವರೆಲ್ಲ ಕಲಿಬಹುದು. ಕಲ್ತ್ರೆ ಒಳ್ಳೆ ಬುದ್ಧಿ ಇದ್ದಿ ಬರ್ತದೆ. ದನ ದಾಣೆ ಮನುಷ್ಯ ಮಾನ್ಯ ಅನ್ನೋದು ಇಲ್ಲಿ 10 ಜನ ನೋಡ್ತಾರೆ. ಊರಾಗ ಇದ್ ಟಿವಿ ನೋಡ್ಕೊಂಡು ಕೂತ್ಕೊಂತಾರೆ. ಹೌದೌದು. ಕೆಟ್ಟದ್ದೇ ಬರೋದು, ಒಳ್ಳೇದೇನು ಹೌದೌದು. ಸರಿ, ಈ ಓರಿಗಳಲ್ಲಿ ನೀವು ಕಂಡಿರೋದು ಅಂದ್ರೆ ಸುಳಿ ಸುದ್ದ ಎಲ್ಲ ನೋಡ್ತಾರಲ್ಲ, ಆ ಟೈಪ್ ಎಲ್ಲ ಹೇಳಿ ಹೆಂಗಿರ್ಬೇಕು ಅಂತ. ಈ ಕಡೆ ಬಲಗಡೆ ತಪ್ಪಿದ್ರು ಬರಲ್ಲ, ಎಡಗಡೆಗೆ ಬಂದ್ರೆ ತಪ್ಪು ಬರ್ತದೆ. ಅಂದ್ರೆ ಸುಳಿ ಎಡಗಡಿಕೆ ಇದ್ರೆ ಒಳ್ಳೇದಲ್ಲ. ಈ ಕಡೆ ಮ್ಯಾಕ್ ಇದ್ರೆ ಸುಳಿ ತಪ್ಪಾಗ್ತದೆ, ಎಡಗಡಿಕೆ ಇರಬಾರ್ದು. ಇದ್ರ ಮ್ಯಾಕ್ ಹೋಗ್ಬಾರ್ದು, ಇದ್ರಲ್ಲಿ ಎಡಗಡೆ ಇರ್ಲಿ, ಮ್ಯಾಕ್ ಹೋಗ್ಬಾರ್ದು. ಲೆಕ್ಕಾಚಾರಾಗಿ ಇರ್ಬೇಕು. ಇವೆಲ್ಲ ಮೇಲ್ಕಾಗಿ ಅದೊಂದೇನಾ? ಅದೊಂದು ಬಂದ್ರೆ ಹಿಂದಗಡೆ ಕೀಲ್ ಸುಳಿ ಬರ್ತದೆ, ಇಲ್ಲಿ ಮುಂದಗಡೆ ಬಂದ್ರೆ ಕಾಡ್ ಸುಳಿ ಬರ್ತದೆ, ಇಲ್ಲಿ ಬಂದ್ರೆ ನಾಗ್ಬೋಟ್ ಸುಳಿ ಬರ್ತದೆ. ಅವೆಲ್ಲ ತಪ್ಪು ನೋಡ್ಕೊಂಡು ನಾವು ತರಬೇಕು. ಅವಿದ್ರೆ ಅಕಸ್ಮಾತ್ ಈಗ ದನ ಅಂದ್ರೆ ಎಲ್ಲ ಒಂದೇ, ಅವೇನು ದೇವ್ರು ಮಾಡಿರಲ್ಲ, ದೇವ್ರೇ ಮಾಡಿರೋದು ಅಂದ್ಕೊಳ್ಳಿ. ಅದು ದೇವ್ರು ಇಲ್ಲೇ ಸುಳಿ ಇರ್ಬೇಕು ಅಂತ ಹೇಳಿರ್ತಾನ? ಇಲ್ಲ ಅಲ್ವಾ? ಅದು ದನಿನ್ ತಪ್ಪಲ್ಲ, ಅದು ಬಂದಿರೋದು. ಅದು ಅವು ಕೆಟ್ಟದಿದ್ರೆ ಏನಾಗುತ್ತೆ, ಒಳ್ಳೇದಿದ್ರೆ ವ್ಯಾಪಾರಕ್ಕೆ ಬಜಾರಕ್ಕೆ ಮುಂದಕ್ಕೆ ಯಾರು ತಗೋಣಲ್ಲ. ಹೌದಾ? ತಪ್ಪು ತೋರಿಸ್ತಾರೆ, ಅದೇ ಆ ಸುಳಿ ಅದೇ ಈ ಸುಳಿ ಇದೆ ಅಂತೇಳಿ ತಪ್ಪು ತೋರಿಸ್ತಾರೆ, ತಗೋಣಲ್ಲ, ವ್ಯಾಪಾರ ಆಗಲ್ಲ. ಹೌದಾ? ನೀವು ತುಂಬಾ ನೋಡಿದ್ದೀರಿ ಇವೆಲ್ಲ? ನೋಡಿದ್ದೀವಿ. ಸರಿ ಸರಿ. ಇವು ಏನ್ ತಂದಿರೋದ ಮೇಸಿರೋದ? ತಗೊಂಬಂದಿರೋದು ಅಂದ್ರೆ ತಗೊಳೋದು ಮಾರೋದು ಇದೇ ಕೆಲಸ.